ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಅಂತೇಳಿ. ನಮ್ಮ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ. ನಮ್ಮೊಟ್ಟಿಗೆ ಜಿಲ್ಲಾ ಕಮಿಟಿಯ ಪದಾಧಿಕಾರಿ ಸಜ್ಜಿ ಸಿಜೋರು ಮತ್ತು ಶಿವರಾಗಿದ್ದಾರೆ. ಸೊ ಸಿಜೋರು ವಿಡಿಯೋ ಮಾಡ್ತಿದ್ದಾರೆ. ಇಂದು ನೆಲ್ಲಳ್ಳಿ ಗ್ರಾಮ ಪಂಚಾಯತಿಗೆ ನಾವು ವಿಸಿಟ್ ಕೊಟ್ಟಿದ್ದೀವಿ. ನಮ್ಮ ಪಿ ಡಿ ಜಯರಾಜ್ ಅಂತೇಳಿ ಪಿ ಡಿ ಅವರು. ಸೊ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 223 ಗ್ರಾಮ ಪಂಚಾಯತಿಗಳಿಗೂ ಭೇಟಿ ಕೊಟ್ಟು ಒಂದು ಕಾರ್ಯರೂಪಕ್ಕೆ ಯೋಜನೆಯನ್ನು ತರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅದು ಯಾವ ಥರಕ್ಕೆ ಮತ್ತು ಹೇಗೆ ಏನು ಅನ್ನೋಂಥದ್ದನ್ನು ಪೂರ್ತಿ ನಾನು ಮಾಹಿತಿ ಓದ್ತೇನೆ. ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ ಸರ್. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಸೆಕ್ಷನ್ 244 ಹಾಗೂ ಮಾಹಿತಿ ಹಕ್ಕು ಕಾಯ್ದೆ 2005 ಸೆಕ್ಷನ್ 4 ಕಾಲಮ್ 1 ಕಾಲಮ್ ಬಿ ಅಡಿಯಲ್ಲಿ ಪಂಚಾಯಿತಿಯ ವಾರ್ಷಿಕ ಆಯವ್ಯಯ ಮುಂಬರುವ ಯೋಜನೆಗಳು ಹಾಗೂ ಎಲ್ಲ ವಾರ್ಡುಗಳ ರಸ್ತೆ, ಚರಂಡಿ, ಬೋರ್ವೆಲ್, ಉದ್ಯೋಗ ಖಾತ್ರಿ, ಕಸ ವಿಲೇವಾರಿ ಮತ್ತು ಆಶ್ರಯ ಅಂದರೆ ವಸತಿ ಯೋಜನೆ ಇಷ್ಟೂ ಸೇರಿದಂತೆ ಮತ್ತು ಇನ್ನು ಇತ್ಯಾದಿ ಎಲ್ಲ ಕಾಮಗಾರಿಗಳ ತಿಂಗಳವಾರು ವಿವರದ ಮಾಹಿತಿ ಫಲಕವನ್ನು 15 ದಿನದ ಒಳಗಡೆ ನೀವು ಅಳವಡಿಸ್ಕೊಳ್ಬೇಕು. ಅಂದರೆ ನೋಟಿಸ್ ಕೊಡಲಾಗಬೇಕು. ನೀವು ಏನೆಲ್ಲ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ, ಅದು ಯಾವುದೇ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಬೋರ್ ವ್ಯವಸ್ಥೆ ಇರ್ಬೋದು, ಉದ್ಯೋಗ ಖಾತ್ರಿ ಇರ್ಬೋದು, ಕಸ ವಿಲೇವಾರಿ ಇರ್ಬೋದು, ಯಾವುದೇ ಯೋಜನೆ ಇರ್ಬೋದು, ತಾವು ಸಾರ್ವಜನಿಕರಿಗೆ ಬಹಿರಂಗವಾಗಿ ಗೊತ್ತಾಗೋದಕ್ಕೆ ನೀವು ನೋಟಿಸ್ ಮಾಡಬೇಕು. ಅದೊಂದು ನಮಗೆ ಈಗ ನನಗೆ ಗೊತ್ತಿರೋಲ್ಲ ಮಾಹಿತಿ ಅಂತ ನಂತರ ಬೇರೆಯವ್ರು ಬರ್ತಾರೆ, ಅದೊಂದು ಮಾಡಿಕೊಡ್ಬೇಕು. ಮತ್ತು ಪಾರದರ್ಶಕತೆ ಮತ್ತು ಜವಾಬ್ದಾರಿ ತಾರತಮ್ಯವನ್ನು ಅಳವಡಿಸ್ಕೊಳ್ಬೇಕು. ಸೊ ನೀವೀಗ ಐ ಡಿ ಕಾರ್ಡ್ ಆಗ್ತದೆ, ಇನ್ನೊಂದು ಐ ಡಿ ಕಾರ್ಡ್ ಆಗ್ತದೆ, ಅದನ್ನು ಸ್ವಲ್ಪ ನೀವು ಚೇಂಜಸ್ ಮಾಡ್ತೀವಿ. ಅದು ಸಾರ್ವಜನಿಕರಿಗೂ ಉತ್ತಮ ಮತ್ತು ಇನ್ನೊಂದು ಕೂಡ ಉತ್ತಮ. ಮತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಸೆಕ್ಷನ್ 244 ಅನ್ವಯ ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಹಣಕಾಸಿನ ವಹಿವಾಟು 2005 ಸೆಕ್ಷನ್ 4 ಕಾಲಮ್ 1 ಕಾಲಮ್ ಬಿ ಸುಮೋಟೋ ಅಂದರೆ ಸ್ವಯಂ ಪ್ರೇರಿತವಾಗಿ ಎಲ್ಲ ನೀವು ಮಾಡಲೇಬೇಕು. ಅದೊಂದು ಮಾಡಿ. ಮತ್ತು ಸಾರ್ವಜನಿಕರು ಕೇಳುವ ಮುನ್ನವೇ ಕಚೇರಿಯ ಆದಾಯ, ಖರ್ಚು ವೆಚ್ಚಗಳು ಮತ್ತು ಮಾಸಿಕ ಪ್ರಗತಿ ವಿವರಗಳನ್ನು ಕಚೇರಿಯ ಮುಂಭಾಗದಲ್ಲಿ ಪ್ರದರ್ಶನ ಮಾಡುವಂಥದ್ದು. ಅದು ಶಾಸನಬದ್ಧ. ಎಸ್ಪೆಷಲಿ ನಿಮ್ಗೆ ಗೊತ್ತಿದೆ, ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ ಬಂದಿರುವಂಥದ್ದು ಸುತ್ತೋದು ಅನಿಸುತ್ತೆ. ಸೊ ಅದನ್ನು ಎಲ್ಲರೂ ಮಾಡಿದರೆ ಭಾರಿ ಒಳ್ಳೆಯದು. ಎಲ್ಲರನ್ನು ಅದೇ ನಾವು ಎಲ್ಲರೂ ಗ್ರಾಮ ಪಂಚಾಯತಿಯನ್ನು ಕೂಡ ನಾವು ವಿಸಿಟ್ ಕೊಟ್ಟು ಮಾಡಿಸ್ತೀವಿ. ಶುರು ಮಾಡಿ ನಮ್ಮ ಒಂದು ಗ್ರಾಮ ಪಂಚಾಯತಿ ಅದಕ್ಕೆ ಮಾದರಿಯಾಗಿರಲಿ. ಇಲ್ಲಿಂದಲೇ ಫಸ್ಟ್ ಆರಂಭ ಮಾಡೋಣ. ನಾವಿನ್ನೊಬ್ಬರಿಗೆ ತೋರಿಸ್ಕೊಂಡು ಪ್ರೇರಣೆ ಆಗಲ್ಲ. ಮತ್ತು ಗ್ರಾಮಸ್ಥರ ಹಿತದೃಷ್ಟಿಯಿಂದ ಹಾಗೂ ಯಾವುದೇ ಒಂದು ಆಡಳಿತ ಸಂಪೂರ್ಣ ಕಾನೂನುಬದ್ಧ ಪಾರದರ್ಶಕತೆ ತರುವಂಥ ನಿಟ್ಟಿನಲ್ಲಿ ಈ ಕೆಳಗಿನ ಮಾಹಿತಿಯನ್ನು ಒಳಗೊಂಡ ಅಧಿಕೃತ ಮಾಹಿತಿಯ ಫಲಕವನ್ನು ಪಂಚಾಯಿತಿಯ ಮುಂಭಾಗದಲ್ಲಿ ಶೀಘ್ರವಾಗಿ ಅಳವಡಿಸುವಂತೆ ನಿಯಮಿತವಾಗಿ ನವೀಕರಿಸಬೇಕಾದ ವಿನಂತಿ. ನಾವು ನಿಮಗೆ ಎಸ್ಪೆಷಲಿ ಆಗ್ರಹ ಮಾಡ್ತಾ ಇದ್ದೀವಿ, ಜೊತೆಗೆ ವಿನಂತಿ ಕೂಡ ಮಾಡ್ತಾ ಇದ್ದೀವಿ. ಈ ಥರ ಮಾಡಿದ್ರೆ ಇನ್ನೊಬ್ಬರಿಗೆ ಅನುಕೂಲ ಆಗುತ್ತೆ ಅಂತ. ಜೊತೆಗೆ ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ. ಹಿಂದಿನ ವರ್ಷದ ಒಟ್ಟು ಲೆಕ್ಕ ಮತ್ತು ಅಂದರೆ 2025-2026 ಲೆಕ್ಕ ಏನಿದೆಯೋ 15ನೇ ಹಣಕಾಸು ಯೋಜನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸ್ವಚ್ಛ ಭಾರತ್ ಮಿಷನ್, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ, ವಿವಿಧ ಆಶ್ರಯ ವಸತಿ ಯೋಜನೆಗಳು, ರಾಜ್ಯ ಸರ್ಕಾರದ ನಿಧಿ ಹಾಗೂ ಪಂಚಾಯಿತಿಯ ಸ್ವಂತ ಆದಾಯದಡಿ ಜಮೆಯಾದ ಒಟ್ಟು ಹಣ ಮತ್ತು ಖರ್ಚಾದ ವಾರ್ಷಿಕ ವಿವರ ಜೊತೆಗೆ ಅದನ್ನು ಕೊಡಬೇಕು. ಮತ್ತು ಮುಂಬರುವ ವರ್ಷದ ಬಜೆಟ್ ಮತ್ತು ಕಾಮಗಾರಿಗಳು, ಪ್ರಸಕ್ತ ಸಾಲಿಗೆ ಗ್ರಾಮ ಸಭೆಯಲ್ಲಿ ಅನುಮೋದನೆಗೊಂಡಿರುವ ವಾರ್ಷಿಕ ಕ್ರಿಯಾ ಯೋಜನೆ ನಿಮ್ಗೆ ಗೊತ್ತಿರುತ್ತೆ, ಅಪ್ರೂವಲ್ GPDP ಆಕ್ಷನ್ ಪ್ಲಾನ್ ಅಂತ ಇರುತ್ತಲ್ಲ, ಸೊ ಅದನ್ನು ಮತ್ತು ಅದರ ಅಡಿಯಲ್ಲಿ ಪ್ರತಿ ವಾರ್ಡಿಗೆ ಹಂಚಿಕೆಯಾಗಿರುವಂಥ ಒಟ್ಟು ಅನುದಾನ, ಯಾವ ಕಾಮಗಾರಿಗೆ ಇಷ್ಟೆಷ್ಟು ಅನುದಾನ ಬಿಡುಗಡೆ ಆಗಿದೆ ಅಂತ ನೀವು ತೋರಿಸ್ಕೊಳ್ಬೇಕು. ಮತ್ತು ತಿಂಗಳವಾರು ಎಲ್ಲ ಯೋಜನೆಗಳ ವಿವರವಾದ ವರದಿ ಅಂದರೆ ಮಂತ್ಲಿ ವಾರ್ಡ್ ವೈಸ್ ಪ್ರೋಗ್ರೆಸ್ಸಿವ್ ಪ್ರತಿ ತಿಂಗಳು ಮುಗಿದ ಆಯಾ ತಿಂಗಳಿನಲ್ಲಿ ಪಂಚಾಯಿತಿಯ ಯಾವ ವಾರ್ಡಿನಲ್ಲಿ ಯಾವ ಯೋಜನೆ ಅಡಿಯಲ್ಲಿ ಈ ಕೆಳಗಿನ ಕೆಲಸಗಳು ನಡೆದಿವೆ ಎಂಬ ನಿಖರವಾದ ಮಾಹಿತಿಯನ್ನು ನೀವು ಮಾಸಿಕವಾದ ವಿವರದ ಪಟ್ಟಿಯಲ್ಲಿ ತಿಳಿಸ್ಕೊಳ್ಬೇಕು. ಜೊತೆಗೆ ಮೂಲ ಸೌಕರ್ಯ, ಯಾವ ಯಾವ ರಸ್ತೆ ಅಭಿವೃದ್ಧಿ ಮತ್ತು ಚರಂಡಿ ನಿರ್ಮಾಣ, ದುರಸ್ತಿ, ಹೊಸ ಬೋರ್ವೆಲ್ ಅಳವಡಿಕೆ ಅಥವಾ ರಿಪೇರಿ ಮಾಡಿರೋದು ಅಥವಾ ಕುಡಿಯುವ ನೀರಿನ ಪೈಪ್ಲೈನು ಮತ್ತು ಬೀದಿ ದೀಪಗಳ ನಿರ್ವಹಣೆ ಇಷ್ಟನ್ನು ತಿಳಿಸ್ಬೇಕು. ಜೊತೆಗೆ ಉದ್ಯೋಗ ಖಾತ್ರಿ ನಿಮ್ಗೆ ಗೊತ್ತೇ ಇದೆ, MJNREGA ಇದೀಗ VG ರಾಮ್ಜೇನೋ ಆಗ್ತಾ ಇದೆ. ಸೊ ಅದು ಕೂಡ ಜನರಿಗೆ ಅಪ್ಡೇಟ್ ಇಲ್ಲ, ಅದನ್ನು ಸ್ವಲ್ಪ ತಿಳಿಸ್ಕೊಡಿ. ಈ ಯೋಜನೆಯಡಿ ಪ್ರತಿ ವಾರ್ಡ್ನಲ್ಲಿ ನಡೆದ ಮಾನವನ ದಿನಗಳ ಸೃಜನೆ, ಕಾಮಗಾರಿಗಳು ಮತ್ತು ಪಾವತಿಯಾದ ಒಟ್ಟು ಕೂಲಿ ಮತ್ತು ಸಾಮಗ್ರಿ ಮೊತ್ತ ಇದನ್ನು ತಿಳಿಸಿ. ಜೊತೆಗೆ ಸ್ವಚ್ಛ ಭಾರತ ಮಿಷನ್, ಗ್ರಾಮದ ಕಸ ವಿಲೇವಾರಿ, ಘನತ್ಯಾಜ್ಯ ಘಟಕದ ನಿರ್ವಹಣೆ, ಕಸದ ಖಾಲಿಗಳ ಡೀಸೆಲ್ ರಿಪೇರಿ ವೆಚ್ಚ ಮತ್ತು ಕಸ ವಿಲೇವಾರಿಗಾಗಿ ಆದ ಒಟ್ಟು ಮಾಸಿಕ ಖರ್ಚುಗಳು. ಈಗ ಬಹುತೇಕ ಎಲ್ಲ ಗ್ರಾಮಗಳಲ್ಲೂ ಕೂಡ ತ್ಯಾಜ್ಯ ವಿಲೇವಾರಿ ಘಟಕ ಆಗಲೇಬೇಕು ಅಂತೇಳಿ ಸರ್ಕಾರದಿಂದ ಏನೋ ಆದೇಶ ಇದೆ, ಕಂಪಲ್ಸರಿ ಆಗಲೇಬೇಕು ಅಂತ. ನೀವು ಕಸ ವಿಂಗಡಣೆ ಮಾಡಿಕೊಂಡು ಹಸಿ ಕಸ, ಒಣ ಕಸ, ಬೆಳೆಗೆ ಸಂಗ್ರಹಣೆ ಮಾಡ್ಕೋಬೇಕು ಅಂತ ಇದೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ಕಾಲಮಿತಿ ಗಡುವು, ಈಗ ನಾವು ನಿಮ್ಗೆ ಆಗ್ರಹ ಮಾಡ್ತಾ ಇದ್ದೀವಿ, ಕಾಯ್ದೆ ಅನ್ವಯ ಈ ಅರ್ಜಿಯನ್ನು ಸ್ವೀಕರಿಸಿದ 15 ದಿನಗಳ ಒಳಗಾಗಿ ಕಚೇರಿಯ ಮುಂಭಾಗದಲ್ಲಿ ವಾರ್ಡ್ವಾರು ಮಾಸಿಕ ಮಾಹಿತಿ ಫಲಕವನ್ನು ಅಳವಡಿಸಲು ಕ್ರಮ ಕೈಗೊಳ್ಳಬೇಕು. ತಪ್ಪಿದ್ದಲ್ಲಿ ಶಾಸನಬದ್ಧ ಕರ್ತವ್ಯ ಲೋಪಎಸಗಿದ್ದ ವಿರುದ್ಧ ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜೊತೆಗೆ ಲೋಕಾಯುಕ್ತಕ್ಕೆ ನಮ್ಮ ಕರ್ನಾಟಕ ಲೋಕಾಯುಕ್ತ ಅಧಿಕೃತ ದೂರು ನೀಡಿ ಯಾವುದಕ್ಕೆ ಅವಕಾಶ ಮಾಡಿಕೊಂಡ್ರೆ ದಯವಿಟ್ಟು ಇಷ್ಟನ್ನು ಕೂಡ ಆದಷ್ಟು ಬೇಗ 15 ಡೇಸ್ ಒಳಗಡೆ ನೆರವೇರಿಸ್ಬೋದು.
ಓದಿ ಕೊಟ್ಟಿದ್ದೇವೆ ಸ್ವಲ್ಪ ಪಿ ಡಿ ಅವರಿಗೆ ಜಯರಾಜ್ ಅಂತ ಪಿ ಡಿ ಅವರು ಒಂದೆರಡು ಮಾತು ಇವರು ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂಚೂರು ಮುಂದೆ ಬನ್ನಿ, ಒಂದು ಸ್ವಲ್ಪ ಹೇಳಿಸಿ ಇದ್ರ ಬಗ್ಗೆ ಮಾತಾಡಿ. ಖಂಡಿತ ಇದು ಅಗತ್ಯ ಇದೆ. ನಮ್ಮಿಂದ ಆಗೋ ಪ್ರಯತ್ನವನ್ನು ನಾವು ಮಾಡ್ತೇವೆ. ಏಕೆಂದರೆ ಗ್ರಾಮಸ್ಥರಿಗೆ ಇಲ್ಲಿ ಬಂದಾಗ ಕೆಲವು ಹೇಳ್ತೀರಾ ನೀವು ಗ್ರಾಮ ಸಭೆಗೆ ಎಲ್ಲರಿಗೂ ಬರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲರೂ ಪಂಚಾಯತಿಗೆ ಬರ್ತಾರೆ. ಇಲ್ಲಿ ಬಂದಾಗ ಯಾವ್ಯಾವ ವಾರ್ಡುಗಳಲ್ಲಿ ಏನೆಲ್ಲ ಕೆಲಸಗಳಾಗಲಿ, ಚರಂಡಿ ಆಗಲಿ, ಒಂದು ಯಾವುದು ಲೈಟಿನ ವ್ಯವಸ್ಥೆ ಆಗಲಿ, ರಸ್ತೆ ಆಗಲಿ, ಬೋರ್ವೆಲ್ ಆದ್ರೂ ಅದು ರಿಪೇರಿ ಆಗಲಿ, ಯಾವ ವಾರ್ಡಲ್ಲಿ ಏನಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಹಾಕಿದರೆ ನಿಮ್ಮ ಗ್ರಾಮಸ್ಥರು ಯಾರು ಬಂದರೂ ಇಲ್ಲಿ ನೋಡಿದರೆ ಕೂಡಲೇ ಗೊತ್ತಾಗುತ್ತೆ ಯಾವ ವಾರ್ಡಲ್ಲಿ ಯಾವ ಕಾಮಗಾರಿ ಆಗಿದೆ, ಅದಕ್ಕೆ ಅಂದಾಜು ಎಷ್ಟಾಗಿದೆ, ಅದು ಕಾಮಗಾರಿ ಮುಗಿದಿದೆಯಾ ಇಲ್ಲವಾ. ಸರಿ ಕಟ್ ಮಾಡಿ ಒಂದು ಫೋಟೋಸ್ ತಗೋಣ.